ಎಷ್ಟು ವರ್ಷದಿಂದ ನೀವು ಸಂಗೀತ ಕ್ಷೇತ್ರ? ನಾನು ಸುಮಾರು ಒಂದು 25-30 ವರ್ಷದಿಂದ ಸಂಗೀತ ಕ್ಷೇತ್ರದಲ್ಲಿದ್ದೀನಿ. ನಮ್ಮ ಪತಿದೇವರು ಇವರು ನಮಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ. ನನ್ನ ಎಲ್ಲ ಕುಟುಂಬ ವರ್ಗದವರು ಕೂಡ ಸರ್ಕಾರಿ ಸೇವೆಯಲ್ಲಿ ಹಾಗೆ ಸರ್ಕಾರಿ ಶಾಲೆ ವತಿಯಿಂದ ನಾನು ಅದನ್ನು ಮಾಡ್ತಾ ಇದ್ದೇನೆ. ಇನ್ನು ಯಾರಾದರೂ ಬರೋರಿದ್ರೆ ಈ ಮೂಲಕ ನಾನು ಕರೆ ಕೊಡ್ತೀನಿ. ಯಾವುದೇ ಒಂದು ಅವರಿಗೆ ಮತ್ತೆ ಮಲ್ಟಿ ಟ್ಯಾಲೆಂಟೆಡ್ ಅವರು ನಿರೂಪಕ. ಮತ್ತೆ ಹೊರ ಜಗತ್ತನ್ನ ಗೆಲ್ಲೋದು ತುಂಬಾ ಕಷ್ಟ ಇದೆ. ಅಂಥದ್ರಲ್ಲಿ ಇವರು ನಾಗಲಕ್ಷ್ಮಿ ಚೌಕಿನಿ ಇದು ತುಂಬಾ ಸ್ಮರಣೀಯ ಕ್ಷಣ ಅಂತ ಹೇಳ್ಬಹುದು. ತುಂಬಾ ಚೆನ್ನಾಗಿ ನಮ್ಗೆ ಪ್ರೋತ್ಸಾಹ ಕೊಟ್ಟರು. ಎಲ್ಲರಿಗೂ ಹುರಿದುಂಬಿಸಿ ಮಹಿಳೆಯರ ಶಕ್ತಿಯನ್ನ ಅರಿತು ನಾವು ಕೆಲಸ ಮಾಡೋದಕ್ಕೆ ಅವರು ನಮ್ಗೆ ಸಾಕಷ್ಟು ಪ್ರೋತ್ಸಾಹವನ್ನ ಕೊಟ್ಟರು. ನನ್ನ ವೃತ್ತಿ ಬಂದ್ಬಿಟ್ಟು ಪೌರೋಹಿತ್ಯ. ಈಕೆ ನನ್ನ ಧರ್ಮಪತ್ನಿ ವಿದ್ಯಾರಾಣಿ ಜಯಸ್ ಅಂತ ಹೇಳಿ. ವಿಶೇಷವಾಗಿ ಇವತ್ತು ಮಹಿಳಾ ದಿನಾಚರಣೆ ಅಂಗವಾಗಿ ಇವರಿಗೆ ಕಿತ್ತೂರಾಣಿ ಚೆನ್ನಮ್ಮ ಪ್ರಶಸ್ತಿ ಪ್ರದಾನವನ್ನು ಮಾಡಿರ್ತಕ್ಕಂಥ ಮಾತೃವಾತ್ಸಲ್ಯ ಫೌಂಡೇಶನ್ನ ಸಂಸ್ಥಾಪಕರಾಗಿರ್ತಕ್ಕಂಥ ವಿಶ್ವನಾಥ್ ಸರ್ ಮತ್ತು ಅವರ ಧರ್ಮಪತ್ನಿ ಅವರ ಕುಟುಂಬದವರಿಗೆ ಎಲ್ಲರಿಗೂ ಕೂಡ ನಾನು ಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ. ನಿಜವಾಗಲೂ ಹೆಣ್ಣುಮಕ್ಕಳನ್ನ ಗುರುತಿಸಿ ಅವರಿಗೆ ಆ ಸನ್ಮಾನವನ್ನು, ಅವರಿಗೆ ಆ ಕೀರ್ತಿಯನ್ನು ನೀಡ್ತಕ್ಕಂಥದ್ದು ತುಂಬ ಶ್ಲಾಘನೀಯವಾಗಿರ್ತಕ್ಕಂಥ ವಿಚಾರ ಆಗಿದೆ. ಅವರ ಕುಟುಂಬದವರೆಲ್ಲರಿಗೂ ಕೂಡ ನಾವು ಋಣಿಗಳಾಗಿರ್ತೀವಿ. ಈ ವಿಷಯದಲ್ಲಿ ಅವರಿಗೆ ದೇವರು ಆಯುಷ್ ಆರೋಗ್ಯ ಇನ್ನೂ ಹೆಚ್ಚಿನ ಕೀರ್ತಿಯನ್ನು ತಂದುಕೊಂಡೆ ಅಂತೇಳಿ ಆ ಚಂಪಕಧಾಮ ಸ್ವಾಮಿಯಲ್ಲಿ ನನ್ನ ಪ್ರಾರ್ಥನೆಯನ್ನು ವಿದ್ಯಾರಾಣಿ ಸಂಗೀತ ವಿದುಷಿ. ಇಂದು ನನಗೆ ಸಂಗೀತ ಕ್ಷೇತ್ರದಲ್ಲಿ ಗುರುತು ಸಾಧನೆಯ ಅಲ್ಪ ಸಾಧನೆಯಿಂದ ನಾನು ಇನ್ನೂ ಹೆಚ್ಚು ನನ್ನ ಎಲ್ಲ ಕುಟುಂಬ ವರ್ಗದವರು ಇನ್ಸ್ಟಿಟ್ಯೂಷನ್ ಇಂದ ಅಂಧ ಮತ್ತು ಅಂತ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ ಸರ್. ವಿಶೇಷವಾಗಿ ಏನು ಮಾತೃವಾತ್ಸಲ್ಯ ಫೌಂಡೇಶನ್ ವತಿಯಿಂದ ನಡೆದಂತ ಈ ಒಂದು ಕಾರ್ಯಕ್ರಮದಲ್ಲಿ ಹಲವಾರು ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂತ ಮಹಿಳೆಯರನ್ನ ಇವತ್ತು ಸನ್ಮಾನಿಸಲಾಯಿತು. ಅದರಲ್ಲಿ ವಿಶೇಷವಾಗಿ ವಿದ್ಯಾರಾಣಿಯವರು ಸಂಗೀತ ಕ್ಷೇತ್ರದಲ್ಲಿ ಛಾಪು ಮೂಡಿಸಿ ಮತ್ತೆ ಮಲ್ಟಿ ಟ್ಯಾಲೆಂಟೆಡ್ ಅವರು ನಿರೂಪಕಿನೂ ಹೌದು, ಲೇಖಕಿನೂ ಹೌದು, ಬರವಣಿಗೆ ಹಲವಾರು ಕಲೆಗಳನ್ನ ಕರಗತ ಮಾಡ್ಕೊಂಡಿದ್ದಾರೆ. ಅದೆಲ್ಲದಕ್ಕೂ ಸ್ಫೂರ್ತಿಯಾಗಿರೋದು ಅವ್ರ ಮನೆಯವರು. ಶಾಸ್ತ್ರಿಗಳು, ಪುರೋಹಿತರುಗಳು, ಶೇಷಾದ್ರಿ ಅವರು. ಅವರು ದಶಕಗಟ್ಟಲೆಯಿಂದ ಅವರ ತಲೆಮಾಂತ್ರಗಳಿಂದ ಪುರೋಹಿತ್ಯ ಕೆಲಸದಲ್ಲಿದ್ದಾರೆ. ಅವರು ಕೂಡ ಎಲ್ಲ ಸ್ಫೂರ್ತಿದಾಯಕ. ಯಾಕಂದ್ರೆ ಒಂದು ಮನೆಗೆ ಆಲ್ಮೋಸ್ಟ್ ಫ್ಯಾಮಿಲಿ ಸಪೋರ್ಟ್ ಇಲ್ಲ ಅಂದ್ರೆ ಮಹಿಳೆಯರು ಈ ಒಂದು ಸಮಾಜದಲ್ಲಿ ಏನೋ ಒಂದು ಸಾಧನೆ ಯಾವುದೇ ಕ್ಷೇತ್ರದಲ್ಲೂ ಮಾಡ್ಲಿಕ್ಕಾಗಲ್ಲ. ಕುಟುಂಬನ ನಿರ್ವಹಣೆ ಮಾಡಿ ಆಚೆ ಬಂದು ಏನೋ ಒಂದು ಮಾಡ್ತೀನಿ ಅನ್ನೋದಕ್ಕೆ ಮನೆಯ ಸಪೋರ್ಟ್ ತುಂಬಾ ಬೇಕಾಗುತ್ತೆ. ಅದರಲ್ಲಿ ಸುಮಾರು ಜನ ಮಹಿಳೆಯರನ್ನ ಇವತ್ತು ಗುರುತಿಸಿ ಅವ್ರನ್ನ ಐಡೆಂಟಿಫೈ ಮಾಡುವಂತ ಮಾತೃ ಫೌಂಡೇಶನ್ ಅವ್ರಿಗೂ ಧನ್ಯವಾದ ಹೇಳ್ತಾ ಇದ್ದಾರೆ. ಇದಾಗಿತ್ತು ಇವತ್ತಿನ ವಿಶೇಷ ವರದಿ. ಮತ್ತೊಂದು ವರದಿಯಲ್ಲಿ ನಿಮ್ಮ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಿರೀಕ್ಷಿಸಿ. ಸಂತೋಷ ಮಹಾರಾಜ್.